ಅವರು ನರ್ತಿಸುತ್ತಾ ನಗುತ್ತಾ ಚಪ್ಪಾಳೆ ತಟ್ಟುತ್ತಾ ಕಪ್ಪು ಮೋಡಗಳು ಒಟ್ಟುಗೂಡಿದವು. ಆ ರಾತ್ರಿ ಮಳೆ ಸುರಿಯಿತು. ಹನಿಹನಿಯಲ್ಲ, ಬದಲಾಗಿ ಜೀವಪ್ರವಾಹ. ನಡಿ ತುಂಬಿತು, ಹೊಲಗಳು ಹಸಿರಾದವು ಮತ್ತು ಗ್ರಾಮವು ಉಳಿಸಲ್ಪಟ್ಟಿತು. ಆದರೆ ಪುರೋಹಿತಲು ಕೋಪಗೊಂಡರು. ಇದು ಸರಿಯಾದ ಭಕ್ತಿಯಲ್ಲ ಎಂದು ಅವರು ಹೇಳಿದರು. ಕಾಡು ಜನರಂತೆ ನೃತ್ಯ ಮಾಡುವುದು ದೇವರುಗಳನ್ನು ಅವಮಾನಿಸುತ್ತದೆ. ಅವರು ಗೌರಿಯ ಮೂರ್ತಿಯನ್ನು ತೆಗೆದುಕೊಂಡು ಅವಳನ್ನು ಸರಿಯಾದ ದೇವತೆಯನ್ನಾಗಿ ಮಾಡಲು ಕಲ್ಲಿನಲ್ಲಿ ಕತ್ತಿ ಅವಳ ಸುತ್ತಲೂ ನಿಯಮಗಳನ್ನು ನಿರ್ಮಿಸಿದರು. ಇನ್ನು ಮುಂದೆ ಉಚಿತ ನೃತ್ಯವಿಲ್ಲ, ದೇವಾಲಯಗಳಲ್ಲಿ ಆಚರಣೆಗಳು ಮಾತ್ರ. ಶತಮಾನಗಳಿಂದ ಅವಳ ಕಥೆ ಮೆರೆಯಾಯಿತು. ಪ್ರಕೃತಿಯೊಂದಿಗೆ ಸಂತೋಷ ಮತ್ತು ಸಾಮರಸ್ಯವು ನಿಜವಾದ ಪೂಜೆ ಎಂಬುದನ್ನು ಜನರು ಮರೆತಿದ್ದಾರೆ. ಅವರು ದೊಡ್ಡ ದೇವಾಲಯಗಳನ್ನು ನಿರ್ಮಿಸಿದರು, ಜಾತಿಗಳು ಮತ್ತು ಪದ್ಧತಿಗಳ ಬಗ್ಗೆ ವಾದಿಸಿದರು ಮತ್ತು ಜೀವನವನ್ನು ಆಚರಿಸುವ ಬದಲು ದೇವರುಗಳಿಗೆ ಭಯಪಟ್ಟರು. ಅಜ್ಜಿ ಕಲ್ಲನ್ನು ತಟ್ಟುತ್ತಾ ನಿಲ್ಲಿಸಿದರು. ನೋಡು ಆನಂದ್, ನಾವು ಮನುಷ್ಯರು ಎಲ್ಲವನ್ನೂ ಸಂಕೀರ್ಣಗೊಳಿಸುತ್ತೇವೆ. ದೇವರುಗಳು ಸಂಪ್ರದಾಯಗಳನ್ನು ಸೃಷ್ಟಿಸಲಿಲ್ಲ, ನಾವು ಒಬ್ಬರನ್ನೊಬ್ಬರು ನಿಯಂತ್ರಿಸಲು ಮಾಡಿದ್ದೇವೆ. ನಿಜವಾದ ಶಕ್ತಿ ಸರಳವಾಗಿ ಬದುಕುವುದು, ಜಗತ್ತನ್ನು ಗಮನಿಸುವುದು ಮತ್ತು ಹೃದಯ ಹೇಳಿದಾಗ ನೃತ್ಯ ಮಾಡುವುದು.